ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಈಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಮಾತ್ರ ಮರಿಬೇಡಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ನೋಟಿಫಿಕೇಶನ್ ಏನಿದೆಯಲ್ಲ, ಸೊ 12/9/2025 ನೋಟಿಫಿಕೇಶನ್ ಬಿಟ್ಟಿದೆ. ಸೊ ವಿದ್ಯಾರ್ಥಿ, ಈ ನೋಟಿಫಿಕೇಶನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟಾಗಿ ಓದ್ಕೊಳ್ಳಿ ಒಂದು ಸಲ. ಸೊ ಯಾಕೆಂದರೆ ಫಸ್ಟ್ ಚಾಯ್ಸ್ ಏನು ಎಫೆಕ್ಟ್ ಆಗುತ್ತೆ ಅಂತ. ಸೊ ಇದರಲ್ಲಿ ಮೊದಲನೇ ಒಂದು ಚಾಯ್ಸ್ ಏನಿದೆಯಲ್ಲ, ಸೊ ಈ ಒಂದು ಆಯುಷ್ ಕೋರ್ಸ್ಗೆ ಸಂಬಂಧಿಸಿದಂತೆ ಸೊ ಮೊದಲನೇ ಒಂದು ಆಪ್ಷನ್ ಎಂಟ್ರಿ ಏನಿದೆಯಲ್ಲ, ಸೊ ಫಸ್ಟ್ ಆಪ್ಷನ್ ಕಂಪ್ಲೀಟ್ ಆಗಿದೆ ಅಂತ ಸೆಕೆಂಡ್ ಆಪ್ಷನ್ಗೆ ಯಾರು ಬಂದಿದ್ದಿಲ್ಲ ವಿದ್ಯಾರ್ಥಿಗಳು, ಸೊ ಆ ವಿದ್ಯಾರ್ಥಿಗಳಿಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 4 ಅಂತ ಕೊಟ್ಟಿದ್ದಾರೆ. ಓಕೆನಾ, ಚಾಯ್ಸ್ 3 ಇಲ್ಲ ವಿದ್ಯಾರ್ಥಿಗಳು, ಚಾಯ್ಸ್ 4 ಅಂತ ಇರುತ್ತೆ. ಸೊ ಚಾಯ್ಸ್ 1 ಏನಾಗಿರುತ್ತೆ ಅಂದರೆ ವಿದ್ಯಾರ್ಥಿ, ನಿಮಗೆ ಸಿಕ್ಕಿರುವ ಸೀಟು ಇಷ್ಟಕರವಾಗಿದೆ, ಸೊ ಆ ಕಾಲೇಜಲ್ಲಿ ಅಡ್ಮಿಷನ್ನ ಮಾಡ್ಕೊಳ್ತೀರಾ, ಹಾಗೆಯೇ ಒಂದು ಅಮೌಂಟನ್ನು ಪೇ ಮಾಡ್ತೀರಾ ಬ್ಯಾಂಕಲ್ಲಿ. ಸೊ ಒಂದು ಕನ್ಫರ್ಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಲ್ಲೇ ರಿಪೋರ್ಟ್ ಮಾಡ್ತೀರಾ. ಸೊ ಈ ಥರ ನಿಮಗೆ ಪೂರ್ತಿಯಾಗಿ ಫಸ್ಟ್ ಒಂದು ಸಿಕ್ಕಿರೋಂಥ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜ್ ಇಂಟ್ರೆಸ್ಟ್ ಇದೆ ಅಂತಂದರೆ ಚಾಯ್ಸ್ 1 ಕೊಡ್ತೀರಾ, ಅಡ್ಮಿಷನ್ನ ಮಾಡ್ಕೊಳ್ತೀರಾ, ಮತ್ತು ನೆಕ್ಸ್ಟ್ ಬೇರೆ ಯಾವುದೇ ಒಂದು ಆಪ್ಷನ್ಟಿಗೂ ಹೋಗೋದಿಲ್ಲ, ಮುಂದೆ ಹೋಗೋದಿಲ್ಲ. ಸೊ ಆ ಥರ ವಿದ್ಯಾರ್ಥಿಗಳು ಚಾಯ್ಸ್ 1 ತೆಗೆದುಕೊಳ್ತೀರಾ. ಹಾಗೆಯೇ ಚಾಯ್ಸ್ 2 ಏನಿದೆಯಲ್ಲ, ಚಾಯ್ಸ್ 2 ಏನಾಗಿರ್ತಿದೆ, ಸೊ ಸಿಕ್ಕಿರೋಂಥ ಕಾಲೇಜ್ ಇಷ್ಟ ಇದೆ, ಬಟ್ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೆ, ಥರ್ಡ್ ರೌಂಡಿಗೆ ಹೋಗ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಚಾಯ್ಸ್ 2 ತೆಗೆದುಕೊಳ್ತೀರಾ. ಚಾಯ್ಸ್ 2 ಏನಾಗಿರುತ್ತೆ ವಿದ್ಯಾರ್ಥಿಗಳಂದರೆ, ಸಿಕ್ಕಿರುವಂಥ ಕಾಲೇಜು ಇಷ್ಟ ಇದೆ, ಬಟ್ ಥರ್ಡ್ ರೌಂಡ್ಗೆ ಹೋಗಬೇಕಂದ್ರೆ ವಿದ್ಯಾರ್ಥಿ ಚಲನನ್ನು ಒಂದು ಕಾಯಿನ್ ಡಿಪಾಸಿಟನ್ನು ಕಟ್ಟಬೇಕಾಗುತ್ತೆ. ಸೊ ಕಾಯಿನ್ ಡಿಪಾಸಿಟ್ ಯಾವ ಥರ ಆಗಿರುತ್ತೆ ಅಂದರೆ, ನಿಮ್ಗೆ ಏನು ಅಮೌಂಟ್ ಒಂದು ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಿರೋಂಥ ಕಾಲೇಜಲ್ಲಿ ಆ ಒಂದು ತೋರಿಸ್ತಾ ಇದೆ ಅಮೌಂಟು, ಸೊ ಅದೇ ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಓಕೆನಾ, ಸೊ ಪೇ ಮಾಡಿಬಿಟ್ಟು ಕಾಲೇಜಲ್ಲಿ ರಿಪೋರ್ಟ್ ಮಾಡೋದು ಒಂದು ಇರುವುದಿಲ್ಲ, ಉಳ್ಕಿದಂಥ ಎಲ್ಲ ಪ್ರೊಸೆಸ್ಸು ಸೇಮ್ ಇರುತ್ತೆ. ಓಕೆನಾ, ಸೊ ಹಾಗಾಗಿ ನಾನು ಥರ್ಡ್ ರೌಂಡ್ಗೆ ಹೋಗುತ್ತೇನೆ ಅನ್ನುವಂಥ ವಿದ್ಯಾರ್ಥಿಗಳು ಏನಿದ್ದೀರಲ್ಲ, ಸೊ ನೀವು ಜಸ್ಟ್ ಅಮೌಂಟನ್ನು ನಿಮಗೆ ಒಂದು ಚಲನ್ ಡೌನ್ ಮಾಡ್ಕೊಂಡು ಅಮೌಂಟನ್ನು ಮಾತ್ರ ಪೇ ಮಾಡಿಬಿಟ್ಟು ಥರ್ಡ್ ರೌಂಡಿಗೆ ಹೋಗಿ. ಓಕೆನಾ, ಸೊ ನೀವು ಚಾಯ್ಸ್ ತೆಗೆದುಕೊಂಡಿದ್ದರೆ ಥರ್ಡ್ ರೌಂಡ್ಗೆ ಹೋಗ್ತಿದ್ರೆ ಕನ್ಫರ್ಮೇಷನ್ ಆಗುತ್ತೆ. ಸೊ ಹಂಗಾಗಿ ಅಡ್ಮಿಷನ್ನ ಚಲನ್ನ ಅಮೌಂಟ್ ಕಟ್ಟಿ, ಬಟ್ ಕಾಲೇಜಲ್ಲಿ ಅಡ್ಮಿಷನ್ನ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ. ಸರ್ಟಿಫಿಕೇಟ್ಸ್ನ ಯಾವುದೇ ಕಾರಣಕ್ಕೂ ಕಾಲೇಜಲ್ಲಿ ಕೊಡೋಕೆ ಹೋಗಬೇಡಿ. ಕಾಲೇಜಲ್ಲಿ ಒಂದು ಕೊಟ್ಟಿದ್ದೀರಿ ಅಂತಂದರೆ ನಿಮ್ಗೆ ಕನ್ಫರ್ಮೇಷನ್ ಆಗುತ್ತೆ ನೀವು ಒಂದು ಸೆಕೆಂಡ್ ರೌಂಡಿಗೆ ಅಥವಾ ಥರ್ಡ್ ರೌಂಡ್ಗೆ ಹೋಗೋದಿಲ್ಲ ಅಂತ. ಸೊ ಚಾಯ್ಸ್ 4 ಏನಿದೆಯಲ್ಲ, ಸೊ ಹಾಗಾಗಿ ವಿದ್ಯಾರ್ಥಿಗಳು ಚಾಯ್ಸ್ 4 ಅಂದರೆ ನಿಮಗೆ ಸಿಕ್ಕಿರೋಂಥ ಒಂದು ಕಾಲೇಜು ಇಷ್ಟವಿಲ್ಲ, ಹಾಗೆಯೇ ಮುಂದಿನ ಯಾವುದೇ ಒಂದು KCD ಪ್ರಾಸೆಸಲ್ಲಿ ಒಂದು ಆಪ್ಷನ್ ಮಾಡೋಕ್ಕೆ ಇಷ್ಟವಿಲ್ಲ ಅಂತಂದರೆ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ಬೋದು ವಿದ್ಯಾರ್ಥಿಗಳೇ. ಓಕೆನಾ, ಸೊ ಇದ್ರ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಈ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೊ 16ನೇ ತಾರೀಕು 9/2025 ಮಧ್ಯಾಹ್ನ 1 ಗಂಟೆವರೆಗೂ ಚಾಯ್ಸನ್ನು ಸೆಲೆಕ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗೆ ಚಾಯ್ಸ್ 1, 2 ಯಾರೇ ಕ್ಲಿಕ್ ಮಾಡ್ತಿಲ್ಲ ಅವ್ರು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಸೊ ಚಾಯ್ಸ್ 1 ಕೊಟ್ಟಿದ್ದವರು ಅಡ್ಮಿಷನ್ ಮಾಡ್ಕೊಳ್ತಾರೆ, ಚಾಯ್ಸ್ 2 ಕೊಟ್ಟಿದ್ದಾರೆ ಬರೀ ಪೇಮೆಂಟ್ ಅಷ್ಟೇ ಮಾಡ್ತಾರೆ. ಸೊ ಹಾಗೆ ಕನ್ಫರ್ಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಚಾಯ್ಸ್ 1 ಆಯ್ಕೆ ಮಾಡ್ಕೊಂಡು ಅಭ್ಯರ್ಥಿಗೆ ಮಾತ್ರ. ಸೊ ಕನ್ಫರ್ಮ್ ಸ್ಲಿಪ್ಪನ್ನು ಏನಿದೆಯಲ್ಲ, ಚಾಯ್ಸ್ 1 ಯಾರು ಆಯ್ಕೆ ಮಾಡಿರ್ತಾರಲ್ಲ ಆ ವಿದ್ಯಾರ್ಥಿಗಳು ಮಾತ್ರ ಒಂದು ಕನ್ಫರ್ಮ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಲ್ಲಿ ಅಡ್ಮಿಷನ್ ಆಗ್ತಾರೆ. ಹಾಗೆಯೇ ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿ ಕಾಲೇಜಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಮೂಲ ದಾಖಲೆಗಳೊಂದಿಗೆ. ಸೊ 16 ಸಾಯಂಕಾಲ ಒಂದು 5:30 ಟೈಮ್ ಇರುತ್ತೆ. ಸೊ ಅಷ್ಟರೊಳಗಡೆ ನೀವೊಂದು ಎಲ್ಲ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಬಟ್ ಇಲ್ಲಿ ವಿದ್ಯಾರ್ಥಿಗಳು ಏನಿದೆಯಲ್ಲ, ಕಾಯಿನ್ ಡಿಪಾಸಿಟ್ ಏನಿದೆಯಲ್ಲ, ಸೊ 15/9 ತಾರೀಕು ಕಟ್ಟಬೇಕು ಕಾಯಿನ್ ಡಿಪಾಸಿಟ್ ಏನಿದೆಯಲ್ಲ. ಸೊ ಆಯುಷ್ ಕೋರ್ಸ್ಗೆ ಸಂಬಂಧಿಸಿದಂತೆ ಸೊ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಇದೆಲ್ಲನೂ ಕೂಡ. ಹಾಗೆಯೇ ನೆಕ್ಸ್ಟ್ ಥರ್ಡ್ ರೌಂಡ್ ಏನಿದೆಯಲ್ಲ ಸ್ಟಾರ್ಟ್ ಆಗೋದು ವಿದ್ಯಾರ್ಥಿ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ಸದ್ಯಕ್ಕಂತೂ ಥರ್ಡ್ ರೌಂಡ್ ಹೋಗುವಂಥ ವಿದ್ಯಾರ್ಥಿಗಳು, ಹಾಗೆಯೇ ಒಂದು ಸೆಕೆಂಡ್ ರೌಂಡ್ ಸಿಗೋಂಥ ಆಪ್ಷನ್ ಕಂಪ್ಲೀಟ್ ಮಾಡೋದು ವಿದ್ಯಾರ್ಥಿಗಳು ಕೂಡ ಅಮೌಂಟನ್ನು ಕಟ್ಟಬೇಕು. ಓಕೆನಾ, ಅಡ್ಮಿಷನ್ ಆಗುವಂಥ ವಿದ್ಯಾರ್ಥಿ ಅಡ್ಮಿಷನ್ ಆಗಿ, ಥರ್ಡ್ ರೌಂಡ್ ಹೋಗುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋಕ್ಕೆ ಹೋಗಬೇಡಿ, ಬರೀ ಚಲನನ್ನು ಮಾತ್ರ ಫಿಲ್ ಮಾಡಿ. ಓಕೆನಾ ವಿದ್ಯಾರ್ಥಿ, ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.